ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಆ್ಯಕ್ಚುಲಿ ಇವತ್ತು ಸಂಕಷ್ಟಿ ಆಗಿತ್ತಲ್ವಾ, ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುವಂತಹ ಸಂಕಷ್ಟಹರ ಗಣಪತಿಯ ಪೂಜೆ ಮಾಡಿ ದಯಮಾಡಿ ಎಲ್ಲರ ಜೀವನದಲ್ಲೂ ಬೆಟ್ಟದಂತಿರೋ ಕಷ್ಟಗಳನ್ನು ಮಂಜಿನಂತೆ ಕರಗಿಸು ಗಣೇಶ ಅಂತ ಹೇಳಿ ಕೇಳ್ಕೊಳ್ತಾ ಈ ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡಿ ಗಣೇಶನಿಗೆ ಸ್ವಲ್ಪ ಜವಾಬ್ದಾರಿ ಕಷ್ಟ ಎಲ್ಲವನ್ನು ಕೊಟ್ವಿ. ಈ ಥರ ಪೂಜೆ ಪುನಸ್ಕಾರ ಮಾಡಿದ ದಿನ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮನೆಯೆಲ್ಲ ಫುಲ್ ಸ್ಪಿರಿಚುವಲ್ ವೈಬ್ಸ್ ಇರುತ್ತೆ ಆ್ಯಂಡ್ ಡೇ ಫುಲ್ ಅದೇ ಮಾಡಲ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರ್ತೀವಿ. ಇಷ್ಟೆಲ್ಲ ಆದಮೇಲೆ ಮನೆ ಕೆಲಸ ಬೇರೆ ಬಿದ್ದಿತ್ತು, ಇನ್ನೂ ರಾಶಿ. ಸೊ ಅದನ್ನು ಫಟ್ ಅಂತ ಮುಗಿಸ್ಕೊಂಡು ಟೈಮ್ ನೋಡೋ ಅಷ್ಟರಲ್ಲಿ ಆಲ್ರೆಡಿ ಆಫೀಸ್ ವರ್ಕ್ಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ವರ್ಕ್ ಮಾಡ್ಕೊಳ್ತಾ ಕೂತ್ಕೊಂಡಿದ್ದೆ. ಆ್ಯಕ್ಚುಲಿ ಇವತ್ತು ನಾನೊಂದು ಹೊಸ ವಿಚಾರ ತಿಳ್ಕೊಂಡೆ ಫ್ರೆಂಡ್ಸ್. ಯಾವುದ್ರ ಬಗ್ಗೆ ಅಂದರೆ ಜಾಬ್. ಓಕೆನಾ. ಸೊ ಜಾಬಲ್ಲಿ ಆ್ಯಕ್ಚುಲಿ ಇದು ಪಾಸಿಟಿವ್ ಆಗೂ ಇತ್ತು ಆ್ಯಂಡ್ ನೆಗೆಟಿವ್ ಕೂಡ ಇದೆ. ಆ್ಯಕ್ಚುಯಲ್ ಬ್ಯಾಡ್ ನ್ಯೂಸ್ ಏನಂದರೆ ನಾನ್ IT ಸೆಕ್ಟರ್ಸಲ್ಲಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದಾರೆ ಅಲ್ವಾ ನಮ್ಮ ಫ್ರೆಂಡ್ಸ್ಗಳು, ಸೊ ಅವರಿಗೆ ಆ್ಯಕ್ಚುಲಿ ಬ್ಯಾಡ್ ನ್ಯೂಸ್ ಫ್ರೆಂಡ್ಸ್ ಇದು. ಏನಕ್ಕೆ ಅಂತ ಕೇಳ್ತೀರಾ? ನಾನ್ IT ಸೆಕ್ಟರಲ್ಲಿ ಈ ಒಂದು 2025 ಇಯರಲ್ಲಿ ಓನ್ಲಿ ರೇರ್ ಮಿನಿಮಮ್ 20% ಮಾತ್ರನೇ ಜಾಬ್ಸ್ ಇರೋದಂತೆ ಫ್ರೆಂಡ್ಸ್. ಇನ್ ಡೀಟೇಲಾಗಿ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಫ್ರೆಂಡ್ಸ್, ಅದರಲ್ಲಿ ಗ್ರೋತ್ ಏರಿಯಾಸ್ ಯಾವ್ದ್ಯಾವ್ದು ಇದೆ ಅಂದರೆ, ಫಸ್ಟ್ ಒನ್ ಹೆಲ್ತ್ ಕೇರ್, ಸೆಕೆಂಡ್ ಒನ್ ಮಾರ್ಕೆಟಿಂಗ್ ಆ್ಯಂಡ್ ಫಿನಾನ್ಸ್, ಥರ್ಡ್ ಒನ್ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಫೋರ್ತ್ ಒನ್ ಈಸ್ ಎಜುಕೇಷನ್. ಇಷ್ಟೆಲ್ಲ ಗ್ರೋತ್ಸ್ ಇದೆಯಲ್ಲಪ್ಪ ಅಂತ ಹೇಳಿ ಖುಷಿ ಆಗ್ತಿರ್ಬೇಕು ಅಲ್ವಾ ಫ್ರೆಂಡ್ಸ್? ರೈಟ್, ಇಷ್ಟೆಲ್ಲ ಗ್ರೋತ್ ಇದೆ. ಬಟ್ ಹಾಗಂತ ಗ್ರೋತ್ ಇರೋ ಎಲ್ಲ ಏರಿಯಾಸಲ್ಲೂ ಎಲ್ಲರಿಗೂ ಜಾಬ್ ಸಿಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಯಾಕೆ ಹೇಳಿ? ಅವ್ರಿಗೆ ಆದಂತಹ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅವ್ರಿಗೆ ಆದಂತಹ ಒಂದು ನೀಡ್ಸ್ ಇರುತ್ತೆ. ಸೊ ಆ ಒಂದು ನೀಡ್ಸ್ ರಿಕ್ವೈರ್ಮೆಂಟ್ಸ್ನ ನಾವು ಫುಲ್ಫಿಲ್ ಮಾಡಿದಾಗಲೇ ಅವರು ನಮ್ಮನ್ನು ಹೈರ್ ಮಾಡೋದು ಫ್ರೆಂಡ್ಸ್ ಅಲ್ವಾ. ಸೊ ಆ ರಿಕ್ವೈರ್ಮೆಂಟ್ಸ್ ಏನು ಅಂತ ಗೊತ್ತಾಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವರು ಯಾವ ರೋಲ್ಸ್ಗೆ ಹೈರ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ವಾ. ಸೊ ಯಾವ್ಯಾವ ರೋಲ್ಸ್ಗಳು ಇದೆ ಅಂತ ನೋಡೋದಾದರೆ, ವಿಚಾರದ ಡಿಮ್ಯಾಂಡೆಡ್ ರೋಲ್ಸ್ ಇನ್ ನಾನ್ IT: ಬಿಸ್ನೆಸ್ ಅನಾಲಿಸ್ಟ್, ಮಾರ್ಕೆಟ್ ರಿಸರ್ಚ್ ಅನಾಲಿಸ್ಟ್, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜರ್, ಟೆಕ್ನಿಕಲ್ ರೈಟರ್, ಕಂಟೆಂಟ್ ಮ್ಯಾನೇಜರ್, ಕ್ವಾಲಿಟಿ ಅಶ್ಯೂರೆನ್ಸ್ ಮ್ಯಾನೇಜರ್. ಸೊ ಇವಾಗ ಒಂದು ಐಡಿಯಾ ಬಂದಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ, ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಆ್ಯಂಡ್ ಹೇಗೆ ನಾವು ಇಂಟರ್ವ್ಯೂನ ಪಾಸ್ ಮಾಡ್ಬೋದು. ಏನಕ್ಕೆ ಅಂತ ಹೇಳ್ತಾರೆ, ಈ ರೋಲ್ ಬೇಸಿಸ್ ಮೇಲೆ ಅವರು ಸ್ಕಿಲ್ಸನ್ನು ನೋಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಈ ಒಂದು ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಿಮ್ಮ ಸ್ಕಿಲ್ಗೆ ಯಾವ ಜಾಬ್ ಸೆಟ್ ಆಗುತ್ತೆ, ಯಾವ ರೋಲ್ ಸೆಟ್ ಆಗುತ್ತೆ, ಓಕೆನಾ. ಆರ್ ಎಲ್ಸ್ ಇನ್ನು ಈ ಒಂದು ರೋಲ್ಗೆ ನಾನು ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನನ್ನಲ್ಲಿರುವಂಥ ಯಾವ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಬೇಕು, ಆರ್ ಎಲ್ಸ್ ಯಾವ ಸ್ಕಿಲ್ನ ನಾನು ಇನ್ನೂ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಖಂಡಿತ ಎಲ್ಲರಿಗೂ ಜಾಬ್ ಆಗಬೇಕು ಅಂತ ಹೇಳಿ ನಾನು ಬಯಸ್ತೀನಿ ಫ್ರೆಂಡ್ಸ್. ಏನಕ್ಕೆ ಅಂತ ಹೇಳಿದ್ರೆ, ಹಿಂದೊಂದು ಕಾಲ ಇತ್ತಂತೆ ಫ್ರೆಂಡ್ಸ್, ಎಜುಕೇಟೆಡ್ಸ್ ಎಲ್ಲರಿಗೂ ಜಾಬ್ ಸಿಗ್ತಾಯಿತ್ತು. ಜಾಬ್ಸ್ ಅಷ್ಟೇ ಅಲ್ಲ, ಒಂದೊಳ್ಳೆ ಜಾಬ್ ವಿಚ್ ಮೀನ್ಸ್ ಸ್ಯಾಟಿಸ್ಫೈಡ್ ಜಾಬ್ನ ತೊಗೊಂಡು ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡ್ತಾಯಿದ್ರು. ಎಜುಕೇಷನ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯ್ತಪ್ಪ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಸಿಚುವೇಶನ್ ಆ ರೀತಿ ಇಲ್ಲ ಫ್ರೆಂಡ್ಸ್, ತುಂಬಾ ಚೇಂಜ್ ಆಗಿದೆ. ಹಾಗಂತ ಹೆದರ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ? ಎವ್ರಿಥಿಂಗ್ ಈಸ್ ಇನ್ ಅವರ್ ಫಿಂಗರ್ ಪ್ರಿಂಟ್ ನವ ಡೇಸ್, ಓಕೆ. ಸೊ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ, ನೀವೆಲ್ಲರೂ ದೊಡ್ಡ ಫೈಲ್ ಹಿಡ್ಕೊಂಡು ದೊಡ್ಡ ಕಂಪ್ನಿಗಳ ಎದುರುಗಡೆ ವಿಸಿಟ್ ಮಾಡೋದನ್ನು ಬಿಟ್ಬಿಡಿ. ಯಾಕೆ ಅಂದರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಟೈಮ್ ಅಷ್ಟೇ ಅಲ್ಲದೆ ನಿಮ್ಮ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ. ಅದಷ್ಟೇ ಅಲ್ಲದೆ ಇಷ್ಟೊಂದೆಲ್ಲ ಓಡಾಡ್ತಿದ್ದೀನಿ, ಇಷ್ಟೊಂದೆಲ್ಲ ತಿರ್ಗಾಡ್ತಿದ್ದೀನಿ, ಎಲ್ಲ ಕಂಪ್ನಿಗಳಿಗೆ ಹೋಗ್ತಾ ಇದ್ದೀನಿ, ಇಷ್ಟೊಂದಿಟ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಆದರೂ ಕೂಡ ಜಾಬ್ ಸಿಗ್ತಾಯಿಲ್ಲ. ಆ ಫ್ರಸ್ಟ್ರೇಷನ್ ಮತ್ತೆ, ಓಕೆನಾ. ಸೊ ನಿಮ್ಮದು ಫ್ರಸ್ಟ್ರೇಷನ್ ಅಷ್ಟೇ ಅಲ್ಲದೆ ರಿಲೇಟಿವ್ಸು ಫ್ಯಾಮಿಲಿ ಸುಮ್ಮನೆ ಬಿಡ್ತಾರಾ? ಎಜುಕೇಷನ್ ಕಂಪ್ಲೀಟ್ ಆಗಿ ಎಷ್ಟು ತಿಂಗಳಾಯಿತು, ಇನ್ನೂ ಜಾಬ್ ಸಿಕ್ಕಿಲ್ವಾ? ನನ್ನ ಮಗ ಆಲ್ರೆಡಿ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾನಪ್ಪ, ನನ್ನ ಮಗ ಆಲ್ರೆಡಿ ದುಬೈನಲ್ಲಿ ಸೆಟಲ್ ಆಗ್ತಿದ್ದಾಳಪ್ಪ. ಆ್ಯಕ್ಚುಲಿ ರಿಯಾಲಿಟಿ ಬೇರೆಯೇ ಇರುತ್ತೆ. ರಿಯಾಲಿಟಿ ಏನಾದರೆ ಏನು ತೊಗೊಂಡು ನಾವು ಏನು ಮಾಡೋಣ ಫ್ರೆಂಡ್ಸ್? ನಮ್ಮ ಕರಿಯರ್ ನಮ್ಗೆ ಸೆಟ್ ಆದರೆ ಸಾಕು ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡಿದ್ವಿ, ಓಕೆನಾ. ಸೊ ಅದಕ್ಕೆ ಇವಾಗ ಏನು ಮಾಡಬೇಕು? ಫಸ್ಟ್ ಹೋಗಿ ಯಾರ್ಯಾರು ಇನ್ನೂ Naukri.com
ಲಿಂಕ್ಡ್ಇನ್ ಪೇಜಲ್ಲಿ ಆ್ಯಂಡ್ ಜಾಬ್ ಇಂಡಿಯಾದಲ್ಲಿ ಯಾರೆಲ್ಲ ಇನ್ನೂ ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ ಹೋಗ್ಬಿಟ್ಟು ನಿಮ್ಮ ಪ್ರೊಫೈಲ್ನ ಒಂದು ಒಳ್ಳೆ ಅಟ್ರ್ಯಾಕ್ಟಿವ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿರ್ತೀವಿ. ಗ್ಯಾಲರಿ ಇರಬೇಕು, ಒಳ್ಳೆ ನೋಡಿದ ತಕ್ಷಣ ಅವರ ರಿಕ್ವೈರ್ಮೆಂಟ್ಸ್ಗೆ ನಿಮ್ಮ ಸ್ಕಿಲ್ಸ್ ಮ್ಯಾಚ್ ಆಗೋ ರೀತಿ ನಿಮ್ಮ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಕ್ರಿಯೇಟ್ ಮಾಡಿದ ಆದಮೇಲೆ ಏನು ಮಾಡಬೇಕು? ಇಷ್ಟು ಆದಮೇಲೆ ನೀವು ಮಾಡೋ ಕೆಲಸ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಫೋಕಸ್ ಆನ್ ಯುವರ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್. ಓಕೆ? ಸೊ ಇಷ್ಟೆಲ್ಲ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಫ್ರೆಂಡ್ಸ್ ಕಾನ್ಫಿಡೆನ್ಸ್. ಬಿ ಕಾನ್ಫಿಡೆಂಟ್ ಫ್ರೆಂಡ್ಸ್. ಬಿ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಕಾನ್ಫಿಡೆನ್ಸ್ ಲೆವೆಲ್ ಇಂದ ಹೇಗೆ ಇರಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ಜಾಬ್ ನಿಮಗೆ ಸಿಕ್ಕಿದೆ, ನಾನು ಜಾಬಲ್ಲಿ ಇದ್ದೀನಿ, ನಿಮ್ಮ ಮೈಂಡ್ಸೆಟ್. ಸೊ ಆ ಒಂದು ಮೈಂಡ್ಸೆಟ್ಟನ್ನು ನಿಮ್ಮ ಲೈಫ್ ಸ್ಟೈಲಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ಕಾಗಿ ನೋಡಿ ಹೇಗೆ ಚೇಂಜ್ ಆಗುತ್ತೆ ಆ್ಯಂಡ್ ನೀವು ಇನ್ವಾಲ್ವ್ ಮಾಡಿಕೊಂಡು ನೆಕ್ಸ್ಟು ನಿಮ್ಮ ರಿಸಲ್ಟ್ ಹೇಗೆ ಬರ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಹೋಗಿ ಸಾಕು, ನೀವೇ ಫೀಲ್ ಮಾಡ್ತೀರಾ. ನಿಜವಾಗ್ಲೂ ಇದು ನೀವು ಫಾಲೋ ಮಾಡಿದ್ದೇ ಆದರೆ ಫ್ರೆಂಡ್ಸ್ ನಿಮಗೆ ಖಂಡಿತ ಜಾಬ್ ಸಿಗುತ್ತೆ. ಆಲ್ ದಿ ಬೆಸ್ಟ್ ಫ್ರೆಂಡ್ಸ್, ಬೆಸ್ಟ್ ಆಫ್ ಲಕ್. ಸೊ ಇಷ್ಟೆಲ್ಲ ಕೆಲಸ ಮುಗಿಸಿ ಟೈಮ್ ನೋಡೋ ಅಷ್ಟರಲ್ಲಿ ಆಲ್ರೆಡಿ 5 ಗಂಟೆ ಆಗಿದೆ ಫ್ರೆಂಡ್ಸ್. ಸೊ ಮಾರ್ನಿಂಗಿಂದ ಫುಲ್ ಮೈಂಡ್ ಫುಲ್ ಬ್ಯುಸಿ ಆಗಿತ್ತಲ್ಲ, ಸೊ ಸ್ವಲ್ಪ ರಿಫ್ರೆಶ್ಮೆಂಟ್ ಕೇಳ್ತಾ ಇತ್ತು. ಸೊ ಅದಕ್ಕೋಸ್ಕರ ಸಡನ್ನಾಗಿ ಹಾಗೆ ಇಲ್ಲೇ ಪಕ್ಕದಲ್ಲಿರೋಂಥ ಬೀಚ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗೋಣ ಅಂತ ಹೇಳಿ ಸ್ವಲ್ಪ ಹೊರಗೆ ಬನ್ನಿ, ಹೇಗಿದೆ ಫ್ರೆಂಡ್ಸ್ ನೋಡೋಣ ಅಂತ ಹೇಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಿಸ್ಲಿ ಯಾವ ರೇಂಜ್ ಹೊಡಿತಾ ಇದೆ ಅಂತ ಹೇಳಿದ್ರೆ, ನನಗೆ ವೀಡಿಯೋ ಮಾಡಿದಾಗ 5 ಗಂಟೆ, ಬಟ್ ಫೀಲ್ ಆಗ್ತಾ ಇರೋದ್ರಿಂದ ಇನ್ನು ಮಧ್ಯಾಹ್ನ 12 ಗಂಟೆ ಅಷ್ಟೇ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಆ್ಯಕ್ಚುಲಿ ಇಷ್ಟು ಸ್ವೆಟ್ ಆಗ್ತಾಯಿತ್ತು, ಆಲ್ರೆಡಿ ತುಂಬ ಲೇಟ್ ಆಗ್ತಿತ್ತು. ಸೊ ಸಂಜೆಗೆ ಮಿಸ್ ಮಾಡ್ಕೊಡ್ಬಾರ್ದು ಅಂತ ಫಟ್ ಅಂತ ರೆಡಿ ಆಗಿಬಿಟ್ಟು ಇಲ್ಲಿ ಬಂದ್ವಿ. ನೀವೇ ನೋಡಿ ಏನಾಯ್ತು, ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ. ಯಾರು ಮನುಷ್ಯರು ಕೂಡ ಈ ರೀತಿ ವೆಲ್ಕಮ್ ಮಾಡೋದಿಲ್ಲ. ಅವ್ರ ಮನೆಗೆ ಬಂದರೆ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ವಿ. ಇವರಂತೂ ನಮ್ಮನ್ನು ಇಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡಿರೋ ಇವರನ್ನು ಹಾಗೆ ಬಿಟ್ಟು ಹೋಗಂತೂ ಮನಸ್ಸಾಗಲಿಲ್ಲ ನನಗಂತೂ. ಸೊ ಏನು ಮಾಡೋಣ, ಅದಕ್ಕೆ ಕಟ್ಟೆ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ. ಮಾತಾಡ್ತಾ ಗೊತ್ತಾಯಿತು ಕಂದಮ್ಮಗಳಿಗೆ ತುಂಬ ಹಸಿವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡೋದು, ಸಾಲಿಡ್ ಫುಡ್ ಅಂತೂ ತಿನ್ನೋಕ್ಕಾಗಲ್ಲ, ಇನ್ನೂ ಅಷ್ಟು ಚಿಕ್ಕದಿದೆ. ಸೊ ಏನು ಮಾಡಿದ್ವಿ, ನಾವಂತೂ ಏನೂ ತೊಗೊಂಡು ಹೋಗಿರಲಿಲ್ಲ. ಆ್ಯಕ್ಚುಲಿ ಇವ್ರು ಇರ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅಲ್ಲೇ ಹತ್ತಿರದಲ್ಲಿರೋ ಅಂಥ ಒಬ್ಬರು ಮನೆಗೆ ಹೋಗ್ಬಿಟ್ಟು ಪಾಪ ಪುಣ್ಯಾತ್ಮರು ಕೇಳಿದ ತಕ್ಷಣ ಒಂದು ಲೋಟ ಹಾಲು ಕೊಟ್ಟರು. ಸೊ ಅದೇ ಹಾಲನ್ನು ತಂದುಬಿಟ್ಟು ಅವ್ರಿಗೆ ಕೊಡಿಸಿ ಇಲ್ಲಿ ಕುತ್ಕೊಂಡು, ಇಲ್ಲಿ ಒಬ್ಬ ಹೊಸ ಫ್ರೆಂಡ್ ಬೇರೆ ಆದರು. ಸೊ ಇವ್ರ ಜೊತೆ ಮಾತಾಡ್ತಾ ಗೊತ್ತಾಗಿದ್ದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಹೊಸ ಫ್ರೆಂಡು ಬಾಗಲಕೋಟೆಯವರು. ಓಕೆನಾ? ಸೊ ನನಗಂತೂ ಫುಲ್ ಖುಷಿ ಆಗೋಯ್ತು. ಏನಕ್ಕಪ್ಪ ಖುಷಿ ಆಯಿತು, ಬಾಗಲಕೋಟೆಯವರಾದರೆ ಏನು ಅಂತ ಕೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ನಮಗೂ ಬಾಗಲಕೋಟೆಗೂ ಬೇರೆನೇ ನಂಟಿದೆ. ಸೊ ಅದಕ್ಕೋಸ್ಕರ ತುಂಬ ನೆಕ್ಸ್ಟ್ ಲೆವೆಲಿಗೆ ಆಲೋಚನೆ ಹೋಗಬೇಡಿ. ನಂಟಂತ ಹೇಳಿದರೆ ನಿಜವಾಗ್ಲೂ ಕೇಳಬೇಕನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದರೂ ಅವಕಾಶ ಸಿಕ್ಕರೆ ಆ ನಂಟಿನ ಕಥೆನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡೋಣ, ನೀನು ಫಸ್ಟ್ ಓಡ್ತೀಯೋ ನಾನು ಫಸ್ಟ್ ಓಡ್ತೀನೋ? ನಾನೇ ಸ್ಪೀಡಾಗಿ ಓಡೋದು ನಿನ್ಕಿಂತ. ಏನು ನಮ್ಮ ಆಟ ಎಲ್ಲ ಮುಗಿಯೋ ಅಷ್ಟರಲ್ಲಿ ನಾವೇನಕ್ಕೋಸ್ಕರ ಬಂದಿದ್ವೋ ಆ ಸಮಯ ಕೂಡ ಬಂದಾಗಿತ್ತು. ಸೊ ಸನ್ಸೆಟ್ಟನ್ನು ಎಂಜಾಯ್ ಮಾಡಿಕೊಂಡು ನಮ್ಮ ಈ ದಿನವನ್ನು ನಾವು ಕಳ್ತೀವಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ವಿತ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಎಂಜಾಯ್ಮೆಂಟ್. ಸೊ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೊ ಯಾರಿಗಾದರೂ ಏನಾದರೂ ನನಗೆ ಕನ್ವೆ ಮಾಡಬೇಕು ಅಂತ ಹೇಳೋದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್, ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇದೇ ಥರದ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಬಾಯ್, ಲವ್ ಯು ಆಲ್.